ಹಾಯ್! ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇವತ್ತು ನಾನು ನಿಮ್ ಜೊತೆ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ಸ್ವೀಟ್ ಮಾಡೋದಂತೂ ತುಂಬಾನೇ ಈಸಿ. ಹಾಗೇನೆ ಇದ್ರ ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ. ಸ್ವೀಟ್ ಇಷ್ಟಪಡೋರಿಗಂತೂ ಈ ರೀತಿ ಒಂದು ಸ್ವೀಟ್ ಅಂತೂ ತುಂಬಾನೇ ಇಷ್ಟ ಆಗುತ್ತೆ. ಈಗ ಹೇಗಿದ್ರು ಹಬ್ಬಗಳು ಸ್ಟಾರ್ಟ್ ಆಗಿದೆ. ಪ್ರತಿಯೊಂದು ಹಬ್ಬಕ್ಕೂ ಕೂಡ ನಾವು ಹೊಸದಾಗಿ ಸ್ವೀಟ್‌ನ ಮಾಡ್ತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತಲ್ಲ. ಈ ರೀತಿ ಒಂದು ಗುಳ್ಪಾವಟೆ ರೆಸಿಪಿನ ಹೇಗ್ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದಕ್ಕೆ ಹಲವಾರು ಹೆಸರಿನಲ್ಲಿ ಕರೀತಾರೆ ಅಥವಾ ರವೆನಲ್ಲೂ ಕೂಡ ಮಾಡ್ತಾರೆ. ಇವತ್ತು ನಾನಿಲ್ಲಿ ರವೆ ಹಾಗೆ ಗೋಧಿ ಹಿಟ್ಟು ಎರಡನ್ನೂ ಕೂಡ ಯೂಸ್ ಮಾಡಿ ನಾನು ಮಾಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಎಲ್ಲ 1 ಕಪ್ ರೇಷಿಯೋನಲ್ಲಿ ನಾನು ಎಲ್ಲಾ ಪದಾರ್ಥಗಳನ್ನ ತಗೊಂಡಿದ್ದೀನಿ. 1 ಕಪ್ ಚಿರೋಟಿ ರವೆ, 1 ಕಪ್ ಗೋಧಿ ಹಿಟ್ಟು, ಹಾಗೇನೆ 1 ಕಪ್ಪು ಬೆಲ್ಲ. ಬೆಲ್ಲ ನೀವು ರುಚಿಗೆ ಹೇಗ್ ಬೇಕಾದ್ರೂ ತಗೊಬೋದು. ಮೊದಲನೇದಾಗಿ ನಾನಿಲ್ಲಿ ಸ್ವಲ್ಪ ರವೆನ ಒಂದು ಮೀಡಿಯಂ ಫ್ಲೇಮ್‌ನಲ್ಲಿ ಚೆನ್ನಾಗಿ ಹುರ್ಕೊಂತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಚಿರೋಟಿ ರವೆನೇ ಯೂಸ್ ಮಾಡಿದ್ದೀನಿ. ಹಾಗೇನೇ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅದೇ ಅಳತೆನಲ್ಲಿ 1 ಕಪ್ಪಷ್ಟು ಅಳತೆನಲ್ಲಿ ಗೋಧಿ ಹಿಟ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂತಾ ಇದ್ದೀನಿ. ಈ ಗೋಧಿ ಹಿಟ್ಟಿನ ಬಣ್ಣ ಸ್ವಲ್ಪ ಕಲರ್ ಚೇಂಜ್ ಆಗೋವರ್ಗುನು ಕೂಡ ಒಂದು ಮೀಡಿಯಂ ಫ್ಲೇಮ್‌ನಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲನ ಕರಗಿಸ್ಕೊಳ್ಳೋದಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೆ ನೀವು ಸ್ವಲ್ಪ ಸ್ವೀಟ್ ಹೆಚ್ಚು ಕಡಿಮೆ ಕೂಡ ಮಾಡ್ಕೊಬಹುದು. ಇದು 1 ಕಪ್ ಅಳತೆಗೆ ಸಾಕಾಗುತ್ತೆ. 1 ಕಪ್ಪಷ್ಟು ಬೆಲ್ಲನ ಈ ರೀತಿ ಹಾಕಿ, ಅದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ನೀರನ್ನು ಕೂಡ ಹಾಕ್ಕೊಂತಾ ಇದ್ದೀನಿ. ಈ ರೀತಿ ನೀರನ್ನು ಕೂಡ ಹಾಕೊಂಡಾದ್ಮೇಲೆ ಇದನ್ನ ಚೆನ್ನಾಗಿ ನಾವು ಕರಗೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಈ ರೀತಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗ ಆದ್ಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಏನು ಹುರಿದಿಟ್ಕೊಂಡಿದ್ವಲ್ಲ ಚಿರೋಟಿ ರವೆ, ಅದನ್ನ ಈಗ ಇದಕ್ಕೆ ಸೇರಿಸ್ಕೊಬೇಕಾಗುತ್ತೆ. ನಿಧಾನಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಈ ರೀತಿ ರವೆ ಎಲ್ಲ ಹಾಕಾದ್ಮೇಲೆ ಇದನ್ನ ಚೆನ್ನಾಗಿ ಅರಳೋದಕ್ಕೆ ಬಿಡಬೇಕಾಗುತ್ತೆ. ಒಂದು 2 ನಿಮಿಷನಾದ್ರೂ ಚೆನ್ನಾಗಿ ಮಿಕ್ಸ್ ಮಾಡಿ ರವೆ ಎಲ್ಲ ಚೆನ್ನಾಗಿ ಬೆಲ್ಲದಲ್ಲಿ ಬೇಯಬೇಕು. ಅಲ್ಲಿವರೆಗೂನು ಇದನ್ನ ಬಿಡಬೇಕಾಗುತ್ತೆ. ಈ ಒಂದು ಸ್ವೀಟ್ ಬಂದು ತುಂಬಾ ಕಡೆ ಹಲವಾರು ರೀತಿ ಹೆಸರಿನಲ್ಲಿ ಹೇಳ್ತಾರೆ. ಗುಳ್ಪಾವಟೆ ಅಂತ ಹೇಳ್ತಾರೆ ಅಥವಾ ಗೋಧಿ ಲಡ್ಡು ಅಂತ ಹೇಳ್ತಾರೆ. ಇದನ್ನ ಬರೀ ರವೆನಲ್ಲೂ ಕೂಡ ಮಾಡ್ತಾರೆ. ನಾನಿಲ್ಲಿ ಇದಕ್ಕೆ ಈಗ ಒಂದು ಅರ್ಧ ಕಪ್ಪಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಇದಕ್ಕೆ ನೀವು 1 ಕಪ್ ತುಪ್ಪನೂ ಕೂಡ ಯೂಸ್ ಮಾಡ್ಕೊಬಹುದು. 1:1 ರೇಷಿಯೋನಲ್ಲಿ ನಾನಿಲ್ಲಿ ಜಸ್ಟ್ ಒಂದು ಅರ್ಧ ಕಪ್ಪಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪನೂ ಹಾಕಿ ಎಲ್ಲಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕೊಂತಾ ಇದ್ದೀನಿ. ನೀವು ಇದಕ್ಕೆ ಬೇಕಾದ್ರೆ ಒಣ ಕೊಬ್ಬರಿನೂ ಕೂಡ ಈ ರೀತಿ ತುರಿದಿ ಇದಕ್ಕೆ ಹಾಕೊಬಹುದು. ಈ ರೀತಿ ಎಲ್ಲಾನು ಹಾಕಾದ್ಮೇಲೆ ಇದನ್ನ ಸ್ವಲ್ಪ ಚೆನ್ನಾಗಿ ಒಂದು ಪ್ಲೇಟ್‌ನ ಕವರ್ ಮಾಡಿ ಇಲ್ಲ ಹಾಗೇನೆ ಸ್ವಲ್ಪ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಒಂದು 2ರಿಂದ 3 ನಿಮಿಷನಾದ್ರೂ ಇದನ್ನ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಈ ರೀತಿ ಬೆಂದಾದ್ಮೇಲೆ ಈಗ ಇದಕ್ಕೆ ನಾವು ಹುರಿದಿರ್ತಕ್ಕಂಥ ಗೋಧಿ ಹಿಟ್ಟನ್ನ ಹಾಕೊಂತಾ ಇದ್ದೀನಿ ನಾನಿಲ್ಲಿ. ಇದಕ್ಕೆ ನೀವು ಗೋಧಿ ಹಿಟ್ಟು, ರವೆ ಎಲ್ಲ ಕೂಡ 1:1 ರೇಷಿಯೋನಲ್ಲಿ ತಗೊಳ್ಳೋದ್ರಿಂದ ಇದಕ್ಕೆ ಎಲ್ಲ ಕೂಡ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ನಿಮ್ಗೇನಾದ್ರು ಸ್ವೀಟ್ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ಸಕ್ಕರೆನೂ ಕೂಡ ಸೇರಿಸ್ಕೊಬಹುದು. ನಾವು ಹೇಗೆ ಕೇಸರಿ ಬಾತ್ ಮಾಡ್ತೀವಲ್ಲ ಆ ಒಂದು ಹದದಲ್ಲಿ ಮಾಡ್ಕೊಂಡು ಸ್ವಲ್ಪ ಸಕ್ಕರೆನೂ ಕೂಡ ಆಡ್ ಮಾಡ್ಕೊಂಡು ಬೇಕಾದ್ರೆ ನೀವು ಇದಕ್ಕೆ ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ಕೊಬಹುದು. ಈ ರೀತಿ ನಾನಿಲ್ಲಿ ಸ್ವಲ್ಪ 1 ಸ್ಪೂನಷ್ಟು ತುಪ್ಪನೂ ಕೂಡ ಹಾಕೊಂತಾ ಇದ್ದೀನಿ. ಜೊತೆಗೆ ನಾವು ಏನು ಪುಡಿ ಮಾಡಿ ಇಟ್ಟಿರ್ತಕ್ಕಂಥ ಏಲಕ್ಕಿ ಹಾಗೇನೆ ಸ್ವಲ್ಪ ಗೋಡಂಬಿನೂ ಕೂಡ ಹಾಕೊಂತಾ ಇದ್ದೀನಿ. ಗೋಡಂಬಿನ ನೀವು ಇದಕ್ಕೆ ಫ್ರೈ ಮಾಡಿ ಕೂಡ ಹಾಕೊಬಹುದು, ಇಲ್ಲ ಹಾಗೇನಾದ್ರೂ ಯೂಸ್ ಮಾಡ್ಬೋದು. ಈ ರೀತಿ ಎಲ್ಲಾನು ಹಾಕಾದ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಈ ರೀತಿನಾದ್ರೂ ಕೂಡ ಸರ್ವ್ ಮಾಡ್ಬೋದು. ನಾನಿಲ್ಲಿ ಇದನ್ನ ಒಂದು ಪ್ಲೇಟ್‌ಗೆ ಹಾಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಇದನ್ನ ಸಣ್ಣ ಸಣ್ಣ ಉಂಡೆನಾಗಿ ಮಾಡಿ ನಾನು ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಂತಾ ಇದ್ದೀನಿ. ಇದನ್ನ ಹಾಗೇನೆ ಕೂಡ ಸರ್ವ್ ಮಾಡಿ ತಿನ್ನೋದಕ್ಕೆ ಕೊಡ್ಬೋದು. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಂತಾ ಇದ್ದೀನಿ. ಈಗ ಹೇಗಿದ್ರು ಹಬ್ಬಗಳು ಬರ್ತಾ ಇದೆ. ಹಬ್ಬಕ್ಕೆ ನಾವು ಯಾವಾಗ್ಲೂನು ಸ್ವೀಟ್‌ನ ಮಾಡ್ತಾ ಇರ್ತೀವಿ. ಈ ರೀತಿ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಸ್ವೀಟ್‌ನ ಮಾಡಿ ನೋಡಿ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಹಲವಾರು ವಿಧದಲ್ಲಿ ಈ ಒಂದು ಸ್ವೀಟ್‌ನ ಮಾಡ್ತಾರೆ. ಗೋಧಿ ಹಿಟ್ಟಲ್ಲೂ ಮಾಡ್ಬೋದು, ರವೆನಲ್ಲೂ ಕೂಡ ಮಾಡ್ಬೋದು. ಹಾಗೆ ನಾನಿಲ್ಲಿ ಇವತ್ತು ಗೋಧಿ ಹಿಟ್ಟು, ರವೆ ಎರಡನ್ನೂ ಕೂಡ ಯೂಸ್ ಮಾಡಿ ಮಾಡಿರೋದ್ರಿಂದ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಎಲ್ರೂ ಕೂಡ ತುಂಬಾನೇ ಇಷ್ಟಪಡ್ತಾರೆ. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ. ಈಗ ಹೇಗಿದ್ರು ಗೌರಿ ಹಬ್ಬ, ಗಣಪತಿ ಹಬ್ಬ ಎಲ್ಲ ಹಬ್ಬಗಳು ಶುರುವಾಗ್ತಾ ಇದೆ. ಹಬ್ಬಕ್ಕೆ ಒಂದು ಸ್ಪೆಷಲ್ ಸ್ವೀಟ್ ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಕಮೆಂಟ್ ಮಾಡಿ. ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು.